ಸೊ ಈಗ ದರ್ಶನ್ಗೆ ಒಂದು ರೀತಿಯಾಗಿ ಟೆನ್ಷನ್ ಇದೆ. ಏನು ಬೇಲ್ ಸಿಕ್ಕು ಈಗ ಹುಷಾರಾಗಿದ್ದಾರೆ, ಮನೆಗೂ ಕೂಡ ಹೋಗಿದ್ದಾರೆ, ಮನೆಯಲ್ಲೇ ಫಿಸಿಯೋಥೆರಪಿಯನ್ನು ತೆಗೆದುಕೊಳ್ತೀನಿ ಅಂತ ಹೋಗಿದ್ದಾರೆ. ಬಟ್ ಒಂದು ಕಡೆಗೆ ಟೆನ್ಷನ್ ಇದೆ, ಅದೇನು ಅಂದರೆ ಸುಪ್ರೀಂ ಕೋರ್ಟ್. ಕಾರಣ ಸುಪ್ರೀಂ ಕೋರ್ಟ್ಗೆ ಈಗ ಜಾಮೀನು ಅರ್ಜಿಯ ವಿಚಾರದಲ್ಲಿ ಮರುಪರಿಶೀಲನೆಯನ್ನ ಮಾಡಿ ಅನ್ನುವಂಥದ್ದನ್ನ ಹೈಕೋರ್ಟ್ಗೆ ಹೋಗೋ ಸಾಧ್ಯತೆ ಇದೆ, ಅಥವಾ ಇದನ್ನ ಕ್ಯಾನ್ಸಲ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆಯೂ ಕೂಡ ಇದೆ. ಫಿಸಿಯೋಥೆರಪಿ ಮೂಲಕ ಚೇತರಿಕೆಗೆ ಈಗ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. 1.5 ತಿಂಗಳ ಚಿಕಿತ್ಸೆ ಬಳಿಕವೂ ಕೂಡ ದರ್ಶನ್ ಕುಂಟುತ್ತಿರೋದು ಯಾಕೆ? ಕುಂಟುತ್ತಾ ಓಡಾಡ್ತಾ ಇರುವಂತ ಲೆಕ್ಕಾಚಾರ ಏನಿದೆ ಹಿಂದೆ? ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಭೀತಿಯಲ್ಲಿ ನಟ ದರ್ಶನ್ ಇರೋದು. ಸರ್ಜರಿ ಮಾಡಿಸದೆ ಡಿಸ್ಚಾರ್ಜ್ ಆಗಿದ್ದಾರೆ ದರ್ಶನ್. ಆದರೆ ಹೇಳಿದ್ದೇನು ಆರಂಭದಲ್ಲಿ, ಸರ್ಜರಿ ಮಾಡಿಸಲೇಬೇಕು, ಇಲ್ಲದೆ ಇದ್ರೆ ಲಕ್ವಾ ಹೊಡೆದ್ಬಿಡುತ್ತೆ, ಪ್ಯಾರಲಿಸಿಸ್ ಆಗ್ಬಿಡುತ್ತೆ, ಕಾಲು ಸ್ವಾಧೀನ ಕಳ್ಕೊಂಡ್ಬಿಡುತ್ತೆ, ನಡೆದಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಅನ್ನುವಂಥದ್ದನ್ನೆಲ್ಲ ಹೇಳಿದ್ರು. ಆದರೂ ಕೂಡ ಈಗ ಕುಂಟುತ್ತಾ ಓಡಾಡ್ತಾ ಇರುವಂಥ ಹಿಂದಿರುವ ಲೆಕ್ಕಾಚಾರ ಏನು? ಅದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಕಾರಣ 2 ತಿಂಗಳಿನಿಂದಲೂ ಕೂಡ ಈ ರೀತಿಯಾಗಿ ಟ್ರೀಟ್ಮೆಂಟ್ ಪಡ್ಕೊಂಡ್ರು ಕೂಡ ಸರಿಯಾಗಿ ನಡೆಯೋಕ್ಕೂ ಕೂಡ ಅವರಿಗೆ ಆಗ್ತಾ ಇಲ್ಲ ಅನ್ನೋ ಮಟ್ಟಕ್ಕಿರೋದಾದರೆ ಇನ್ನೇನು ಟ್ರೀಟ್ಮೆಂಟನ್ನು ಪಡ್ಕೊಂಡ್ರು ಅದು, ಅಥವಾ ತೋರಿಕೆಗೋಸ್ಕರ ಆ ರೀತಿಯಾಗಿ ಮಾಡ್ತಾ ಇರೋದಾ? ಇವೆಲ್ಲವೂ ಕೂಡ ಪ್ರಶ್ನೆಗಳು ಸಹಜವಾಗಿ ಜನಸಾಮಾನ್ಯರಲ್ಲಿ ಬರುತ್ತೆ. ಜೊತೆಗೆ ಅವರ ಅಭಿಮಾನಿಗಳು ಕೇಳ್ತಾ ಇರೋದು ಈಗ ಡಾಕ್ಟ್ರನ್ನೇ, 2 ತಿಂಗಳು ನೀವು ಟ್ರೀಟ್ಮೆಂಟ್ ಕೊಟ್ರಲ್ರಿ, ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅವರಿಗೆ? ನಿಮ್ಮ ಬಗ್ಗೆನೇ ಕಲ್ತಿದ್ದೀರಾ ಕಲ್ತಿಲ್ವಾ ಅಂತ ಈಗ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ.